ಕುಳಿತುಕೊಂಡು ಏನೇ ವಿಚಾರ ಮಾಡ್ತಾ ಇದ್ದೀರಲ್ಲ, ಇರಿ ಮೊದಲ ಕಾಫಿ ಕುಡಿಯಿರಿ. ಏನು ಮಾಡಲಿ ಮಂಗಳ, ತಾನೊಂದು ಬಗೆದರೆ ದೈವ ಒಂದು ಬಗೆದಂತಾಯಿತು ನನ್ನ ಬಾಳು. ಏನೇನು ಆಸೆಯನ್ನು ಇಟ್ಟುಕೊಂಡು ಕುಳಿತಿದ್ದ ನನಗೆ ಇಂದೇಕೋ ಭಯವಾಗ್ತಿದೆ. ಸ್ವಾಮಿ, ನಿಮ್ಮ ಮನದಲ್ಲಿ ಭಯ ತುಂಬಿದೋಗಿ ನೋಡಿ, ಅದೇನಂತ ಹೇಳಿ ನಿಮ್ಮ ಅರ್ಥಂಗಿಯಾದ ನನಗೂ ಕೂಡ ಭಾವವಿದೆ. ಹೇಳಿ ಸ್ವಾಮಿ, ಅದೇನಂತ? ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರನನ್ನು ಡಬಲ್ ಡಿಗ್ರಿ ಓದಿಸಿದೆ. ಈಗ ಅವನು ಇದೇ ನಮ್ಮ ಬೈಲಮ್ಮ ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಆಗಿ ಬರ್ತಿದ್ದಾನಂತೆ. ಅದಕ್ಕಾಗಿ ಸ್ವಲ್ಪ ಭಯವಾಗ್ತಿದೆ ಅಷ್ಟೇ. ಒಳ್ಳೆಯದಾಯ್ತು, ನಿಮ್ಮ ತಮ್ಮ ದೊಡ್ಡ ಆಫೀಸರ್ ಬರ್ತಾ ಅಂತ ತಿಳಿದುಕೊಂಡರು ಚಿಂತೆ ಕಾಡ್ತಾ ಇದೆ. ಮೊದಲು ಆ ಚಿಂತೆಯನ್ನು ದೂರ ಮಾಡಿ. ಆ ಒಬ್ಬ ತಮ್ಮನಿಗೆ ಖುಷಿ ಬರಬೇಕು ನಿಜ ಮಂಗಳ, ಆದರೆ ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಾಗಿದೆ. ಅಂದರೆ ನಿಮ್ಮ ಮಾತಿನ ಅರ್ಥ ಆಗುತ್ತಾ ಇಲ್ಲ. ಎಮ್ಮೆಲ್ಲೆ ಗೌರ ತಂಗಿಯನ್ನ ಬೀರ ಪ್ರೀತಿ ಮಾಡುತ್ತಿದ್ದಾನಂತೆ. ಅವರ ಅಣ್ಣನಿಗೆ ಎದುರಾಗಿ ಅವಳು ಕೂಡ ಈ ಮನೆ ಸೊಸೆಯಾಗಿ ಬರ್ತಾಳಂತೆ. ಅಂತಾಗಿ ಆ ಜಮೀನ್ದಾರ ಅಂದ್ರೆ ಸಾಕಷ್ಟು ಶಾಲೆ ಕಲಿತು ನಿಂತಿದ್ದಾಳೆ ಅವಳು. ಅಂತಲ್ಲಿ ತನ್ನ ಮೈದ ಮದುವೆ ಆಗುತ್ತಾರೆ. ಇದು ಎಂತ ಆಶ್ಚರ್ಯ ಮಾತ್ರ ಸ್ವಾಮಿ. ನನ್ನನ್ನು ಕ್ಷಮಿಸಿ ಬಿಡಿ. ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಿನಿ. ನಾನು ದೊಡ್ಡ ತಪ್ಪು ಮಾಡಿದ್ದೀನಿ. ನನಗೆ ಆಶೀರ್ವಾದ ಆಶೀರ್ವಾದ. ನಿಂತು ಮಾತನಾಡೋ ಪ್ರಯತ್ನ. ನೀನು ತಪ್ಪು ಮಾಡಿದ್ದೀಯ ಅನ್ನುವುದೇನಿದೆ? ನೀನು ತಪ್ಪು ಮಾಡಿದ್ದೀಯ ಅನ್ನುವುದೇನಿದೆ? ತುಂಬಾನೇ ತಪ್ಪು ಮಾಡಿಬಿಟ್ಟಿದ್ದೀಯಾ. ಆಕಾಶ ಭೂಮಿಗೆ ಎಷ್ಟು ಅಂತರವಿದೆಯೋ ಅಷ್ಟೇ ಅಂತರ ನಿನ್ನ ಇವಳ ಈ ಸಂಬಂಧ. ನಾವೆಲ್ಲಿ, ಇವರಲ್ಲಿ ಮುಗಿಲನ್ನು ಹಲ್ಲಿಕೊಂಡು ಹೆಗಲಿಗೆ ಹಾಕೊಂಡಿರಲು ಹೆಗಲಿಗೆ ಹಾಕೊಂಡಿರಲು ನನ್ನ ಸಲುವಾಗಿ ಬಹಳ ತ್ರಾಸ ಮಾಡಿಕೊಂಡು ಆಘಾತ ಮಾಡಿಕೊಳ್ಳಬೇಡಲ್ಲ. ನಾನೆಷ್ಟೇ ಅವರಿಗೆ ತಿಳಿ ಹೇಳಿದರು. ನನಗೂ ನಿನಗೆ ಎಲ್ಲಿಯೇ ಹೊಂದಾಣಿಕೆ ಎಂದು ಎಷ್ಟೇ ತಿಳಿ ಹೇಳಿದರು. ನಾನು ಬಡ ಪ್ರಮಾಣದಲ್ಲಿ ಹಾರಿ ಸಾಯಿದ್ದೇನೆ ಅಂತ ನನ್ನನ್ನು ಕಳೆದಿದ್ದಾಳಲ್ಲ. ಇದಕ್ಕೆ ನೀನೇ ಹೇಳನ್ನು ನಾನು ಏನು ಮಾಡಬೇಕು? ನೀನೇ ಹೇಳು. ಹೌದು ದೇವರೇ, ನಮ್ಮಣ್ಣ ಈ ನಾಡಿಗೆ ಅರಸನಾಗಿರಬಹುದು, ಆದ್ರೆ ನನ್ನ ಕೆಲಸನೂ ಬಹುದು. ಆದ್ರೆ ನನ್ನ ಪ್ರೀತಿ ಇವರ ಮೇಲೆ ಇಟ್ಟಿರುವ ಅಮೃತ, ಅದನ್ನ ಕೆಲಸದಿಂದ ಯಾರಿಗೂ ಸಾಧ್ಯವಿಲ್ಲ ದೇವರೇ, ಯಾರಿಗೂ ಸಾಧ್ಯವಿಲ್ಲ. ಒಂದು ವೇಳೆ ನನ್ನ ಸಾಯಲೇಬೇಕಂದ್ರೆ ಇವರ ಪಾದದ ಮೇಲೆ ತಲೆ ಇಟ್ಟು ನನ್ನ ಪ್ರಾಣ ಬಿಡುತ್ತೇನೆ. ಇಂಥ ಕಠೋರದ ಮಾತುಗಳನ್ನಾಡಬೇಡ ತಾಯಿ. ಇಂಥ ಕಠೋರದ ಮಾತುಗಳನ್ನಾಡಬೇಡ. ಇದು ಎಲ್ಲ ಒಳ್ಳೆಯದಲ್ಲ. ನಿನ್ನನ್ನ ಈ ಊರಿಗೆ ಕೆಟ್ಟ ಮನುಷ್ಯ. ಅವನು ಹೇಳಿದಂತೆ ಕೇಳುವ ಸೇವಕರು ನಾವಲ್ಲ. ನೀನು ಈ ಹುಚ್ಚುತನವನ್ನು ಬಿಟ್ಟು ನೀನು ಬೇರೆ ದಾರಿ ನೋಡಿಕೊಳ್ಳಮ್ಮ.
ನಿನಗೆ ಕೈ ಮುಗಿದು ಕೇಳುತ್ತೇನೆ. ದಡ ಬೈತ್ರ ಕೆಟ್ಟಿರುವ ನೀನನ್ನು ಪ್ರೀತಿಸುತ್ತ ಏಕಂಬ ಲಕ್ಷ್ಮಿ ನಾ ಮಗ ನಾನೇನಾದ್ರು ಅರ್ಥ ಮಾಡಿಕೊಳಪ್ಪ, ನೀನು ಅರ್ಥ ಮಾಡಿಕೊ. ಬಸವೇಶ್ವರ, ಒಂದೇ ರಕ್ತ ಹಂಚಿಕೊಂಡು ಬಂದಿರುವ ಅಣ್ಣ ತಮ್ಮಂದಿರಲ್ಲಿ ಈ ವಿಘ್ನದ ಮದುವೆ. ಅಯ್ಯೋ ಶಿವ ಶಿವ, ನಾನಂತೂ ಮಾಡಲಿ. ನೋಡಿ, ಈ ನಮ್ಮ ಪ್ರೀತಿಯ ಮುಂದೆ ಅವನ ಶೂರತನ ಏನು ನಡೆಯೋದಿಲ್ಲ. ಅವರ ವಿಚಾರ ದೇವರೇ ನಿಮಗಿನ್ನೂ ಏನು ಗೊತ್ತಿಲ್ಲ. ನೋಡಿ, ನಿಮ್ಮ ತಮ್ಮ, ನಿಮ್ಮ ಚಿಕ್ಕ ತಮ್ಮ ಶ್ರೀಧರ ನನ್ನನ್ನು ಕೇಳಿದ. ಬಲವಂತಾಗಿ ಅವನ ಜೋಡಿ ನನ್ನನ್ನು ಮದುವೆ ಮಾಡಲು ನೋಡಿದರು. ಅಷ್ಟೇ ಅಲ್ಲ, ಆ ಮೋಹನ ನನ್ನನ್ನು ಸೀಲೆಗೊಳಿಸಲು ಪ್ರಯತ್ನಿಸಿದ. ಆ ಸಮಯದಲ್ಲಿ ಇವರು ಧೈರ್ಯವಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದರು. ನೋಡಿ, ನಿಮ್ಮ ಕಾಲಿಟ್ಟು ಬೇಡಿಕೊಳ್ತೇನೆ, ಈ ಅನಾಥಳಿಗೆ ಒಂದು ಅರಿಶಿನ ಕೊಂಬನ್ನು ಕಟ್ಟಿ ನನಗೆ ಆಸೆ ಕೊಡಿ. ನಿಮ್ಮ ಅಡ್ಡು ಹಿಡಿದು ಬೇಡಿಕೊಳ್ಳುತ್ತೇನೆ. ಇವು ಎಂತ ಕಠೋರದ ಮಾತುಗಳಮ್ಮ ಇವು ನಿನ್ನವು. ಒಂದೇ ರಕ್ತ ಹಂಚಿಕೊಂಡು ಬಂದಿರುವ ಅಣ್ಣ ತಮ್ಮಂದಿರಲ್ಲಿ ಈ ವಿಘ್ನ ಮದುವೆ. ಬಸವೇಶ್ವರ, ನಾನೇನು ಮಾಡಲಿ? ಇದಕ್ಕೆ ಎಂತರವು ಉತ್ತರ ಕೊಡಲಿ ತಾಯಿ? ನಾ ಎಂತ ಉತ್ತರ ಮಂಗಳ, ನೀನಾದ್ರೂ ತಿಳಿಸಿ ಹೇಳೆ ಈ ಹುಚ್ಚು ಹುಡುಗರಿಗೆ. ನೀನಪ್ಪ ಕೆಚ್ಚದ ಕೆಲಸ ಮಾಡ್ತಿರುವಾಗ ಶಿಸ್ತ ಕೆಲಸಕ್ಕೆ ಯಾವತ್ತು ಕೈ ಹಾಕಬೇಡ. ಲಕ್ಷ್ಮಿ, ನಾವು ಮರದ ಅರ್ಥವನ್ನು ನೀನ ಮಾಡಿಕೊಂಡು ಇಲ್ಲಿಂದ ಹೊರಟು ಇಲ್ಲಿಂದ ಹೊರಟು. ನೋಡಿ, ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣಿನೇ ಅರ್ಥ ಮಾಡ್ಕೊಂತಾಳೆ ಅಂತಮ್ಮ. ನೋಡಿ, ನನ್ನ ಇವರಿಂದ ದೂರ ಮಾಡಬೇಡಿ. ಒಂದು ವೇಳೆ ದೂರ ಮಾಡಿದ್ದೆ ಆದ್ರೆ ನನ್ನ ಅಣ್ಣ, ನನ್ನ ಗಂಡದವರು ನನ್ನ ಪ್ರಾಣವನ್ನೇ ತೆಗೆದು ಬಿಡುತ್ತಾರೆ. ಎಲ್ಲ ನಿಮ್ ಕಡೆ ಇದೆ, ಕಣ್ಬೇಡಿ ಅಮ್ಮ. ಒಂದು ಹಣ್ಣು ಉಳಿಸಾಲಕ್ಕೆ ಹೋಗಿ ಇಡೀ ಮರವನ್ನೇ ಕಡಿದಂತಾಯಿತು. ನಾನು ಇಡೀ ಮರವನ್ನೇ ಕಡಿದಂತಾಯಿತು. ಈ ತಮ್ಮ ಬಯಸಿದ ಹುಡುಗಿಯನ್ನು ಈ ತಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಇದಕ್ಕಿಂತ ಇನ್ನೇನು ಉತ್ತರ ಕೊಡಲಿ ನಾನು? ನಿನಗೆ ಕೈ ಮುಗಿದು ಬೇಡುವೆನಮ್ಮ, ಇವನನ್ನು ಬಿಟ್ಟು ನೀನು ಬೇರೆ ದಾರಿ ನೋಡಿಕೋ. ನಿನ್ನ ಮನ ನೋಯಿಸಿದ ಕಟಕ ನಾನಾಗಲಾರನ್ನ. ನಾನಾಗ ಬಯಸಿ ಬಂದ ಬಾಳೆಯನ್ನು ಕೈ ಬಿಡುವುದು ಒಂದು ಕಡೆ, ಆದರೆ ನನ್ನ ನಾದನ್ನು ಮೀರಿ ನಡೆಯುವುದು ಇನ್ನೊಂದು ಕಡೆ. ಇದು ನನಗೆ ಧರ್ಮ ಸಂಕವನ್ನ, ಇದು ನನಗೆ ಧರ್ಮ ಸಂಕವನ್ನ. ಈ ಕಾರ್ಯ ನನಗೂ ಕೇಳಲಿಸುವುದಾದರೆ, ನಾವಿಬ್ಬರಾಗುವುದಾದರೆ ನಾವಿಬ್ಬರು ಒಟ್ಟಾಗಿ ಸಾಹಿತ್ಯವನ್ನು ನಾವು ಒಟ್ಟಾಗಿ ಸಾಹಿತ್ಯ. ನೀನಿಲ್ಲವೇ ನಾನು ಬದುಕಲಾರೆ ಸಹೋದರ. ಆದರೆ ನನ್ನ ಮಾತನ್ನು ನೀವು ನಡೆಸಿಕೊಡ್ತೇನೆಂದರೆ ನಾನು ಇದಕ್ಕೆ ಒಪ್ಪುತ್ತೇನೆ. ಒಂದು ಮಾತೆ ಕನ್ನ ಸಾವಿರ ಮಾತನ್ನಾದ್ರೂ ಕೇಳಲು ಅದನ್ನು ಶಿರಸಾವಹಿಸಿ ಮಾಡಿಸಿಕೊಡ್ತೇನೆ. ನಿನಗಾಗಿ ಹುರಿಯಾಳನ್ನು ತಂದು ಕೊಡದೆ ಹನುಮಂತ
ತನ್ನ ದಾನ ಪರ್ವತವನ್ನು ಎತ್ತಿ ತಂದೆ ನಿನ್ನ ಮುಂದೆ ಇಡಲಿ. ಇಲ್ಲ ಚಿಲಕು ನಿನಗೆ ತೊಂದರೆ ಕೊಡುತ್ತಿರುವ ಚಾಂಡಾಲ ಅಂತ ತಂದು ನಿನ್ನ ಹಣದ ತಿಲಕವನ್ನಿಡಲೇ. ಹೇಳಣ್ಣ ಹೇಳು. ಅಂತಹ ಮಾತುಗಳಲ್ಲ ತಮ್ಮ. ಇವಳೇ ನಿನ್ನ ಸತಿ ಎಂದು ನೀನು ತಿಳಿದರೆ ನಾನು ಯಾವ ಗಳಿಗೆಯಲ್ಲಿ ಯಾವ ಕ್ಷಣದಲ್ಲಿ ಇವಳ ಕೊಳ್ಳರಿಗೆ ಅರಿಶಿನ ತಾಳಿ ಕಟ್ಟು ಎಂದು ಹೇಳುತ್ತೇನೆ. ಅಲ್ಲಿನ ಅರಿಶಿನ ತಾಳಿಯನ್ನು ಕಟ್ಟಬೇಕು. ಅಲ್ಲಿಯವರೆಗೂ ನಿಮ್ಮ ಮದುವೆ ಇಲ್ಲದ ಜೀವನ ಮುಳ್ಳಿನ ಹಾಸಿಗೆ ಅಂತಿರಬೇಕು. ಒಂದು ವೇಳೆ ಈ ಮಾತಿಗೆ ನೀವು ತಪ್ಪಿ ನಡೆದರೆ ಧರ್ಮದ ನುಡಿ ಬೆಂಕಿಯ ಕಿಡಿ, ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನು ನಾಶ ಮಾಡಿಬಿಡ್ತದೆ. ಹುಷಾರ್. ಅಣ್ಣ ಅಣ್ಣ ದೇವರಂತಿರು ಅಣ್ಣ ದೇವರಂತಿರು ನಿನ್ನ ಮಾತನ್ನು ಕಿಂಚಿತ್ತು ಕಿತ್ತು ಹಾಕಿಕೊಂಡು ಶ್ರೀರಾಮನಂತೆ ಈತ ನಿನ್ನ ತಮ್ಮ ನಿನ್ನ ಮಾತಿಗೆ ತಪ್ಪುವನಲ್ಲ, ತಪ್ಪುವನಲ್ಲ. ಆಯ್ತಣ್ಣ, ನೀನು ಆಜ್ಞೆ ಮಾಡಿದಂತೆ ನಾನು ಹೋಗಿ ಅರಿಶಿಣದ ತಾಳಿಯನ್ನು ಕಟ್ತೇನಲ್ಲ, ಅರಿಶಿಣದ ತಾಳಿಯನ್ನು ಕಟ್ತೀನಿ. ಮೆಚ್ಚಿದೆ ಸೋದರ ಈ ನಿನ್ನ ಮಾತಿಗೆ. ಬನ್ನಿ, ಇದೇ ಸಂತೋಷದಲ್ಲಿ ಎಲ್ಲರೂ ಕೂಡಿ ಹಾಡೋಣ. ಕೂಡಿ ಬಾಳುವ ಮನೆಯಲ್ಲಿ ಬೆಳಗುತ್ತಿದೆ ಇನ್ನು ನನ್ನ ದೀಪ. ನಮ್ಮ ಮನೆಯಲ್ಲಿ ಬೆಳಗುತ್ತಿದ್ದು ಚೈತ್ರವೇ, ಬೆಳದಿಂಗಳಲ್ಲಿ ಪ್ರೀತಿ ಕರಕಲ ಸಾಗವೇ. ನಮ್ಮ ಮನೆಯಲ್ಲಿ ಬೆಳಗುತ್ತಿದ್ದು ಚೈತ್ರವೇ, ಬೆಳದಿಂಗಳಲ್ಲಿ ಪ್ರೀತಿ ಕರಕಲ ಸಾಗವೇ. ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಮಂಗಳ, ನಾನು ಇವರನ್ನು ಒಂದು ಕಡೆ ಇಟ್ಟು ಬರುತ್ತೇನೆ. ನೀನು ಮನೆ ಕಡೆ ಹುಷಾರು. ಆಯ್ತು, ಆದಷ್ಟು ಬೇಗ ಬಂದೆ ಬಿಡಿ. ತಮ್ಮ ಬರೀರಪ್ಪ, ಹೋಗೋಣ. ಆಯ್ತಮ್ಮ, ಬರಲೇ. ದೇವರೇ, ನನ್ನ ಬಡತನಕ್ಕೆ ಯಾವ್ದು ಕಷ್ಟ ಬಂತೆ ಕಾಪಾಡು ತಂದೆ, ಕಾಪಾಡು. ಯಾರವರು? ಕೇಳಿಸಿಕೊಂಡೆ ನಿನ್ನ ಭಕ್ತಿ ಭಾವನೆಯಲ್ಲ. ಇಲ್ಲಿಯವರು ಬಂದ ಕಾರಣ ಅಂತ ಕೇಳಬಹುದಾ? ಯಾದರ ಬೇಡ, ನಿನ್ನ ಕೋಟ್ಯಾಧೀಶ್ವರ
ಮಾತಾಡಬಹುದಲ್ವೇ? ಹೊರಗಡೆ ಹೋಗಿದ್ದಾರೆ. ಸಂಬಂಧ ಮಾಡಿಕೊಂಡ ನಿಮ್ಮ ಕುಟುಂಬಗಳಿಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ನೋಡಿ, ಆ ಸಂಬಂಧ ಕೇಳುವ ನಮ್ಮ ಯಜಮಾನರು ಕೂಡ ಇದೀಗ ಹೊರಗಡೆ ಹೋದೆ ಅಂತ ಹೇಳ್ತೇನೆ. ಹೆಣ್ಮಕ್ಳ ಬಂದಾಗ ಆ ಸಂಬಂಧ ಮಾತುಗಳು ಸರಿ ಇರುವುದಿಲ್ಲ. ಗಂಡ ಬಂದ ಮೇಲೆ ಮಾತುವಂತೆ ಹೊರಟು ಹೋಗಿದ್ದಿಲ್ಲ. ನಿನ್ನ ಯಜಮಾನರು ಎಲ್ಲಿಗೆ ಹೋಗಿದರೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಯೋಗಕ್ಷಮ ವಿಚಾರಿಸಲು ಬಂದಿರುವ ಮಂಗಳ ನಿನ್ನ ಮೈಸೂರು ಯೋಗಗಳಿಗೆಲ್ಲ ನನ್ನ ತಂಗಿಯ ಕೈ ಹಿಡಿದು ಅಂಕನು ನಿನ್ನ ಅಂಗ ಸಿದ್ಧಪಡಿಸಿದ್ದೇನೆ. ಏನು ಮಾತು ಕೊಟ್ಟು ನಡೆಸಿದರೆ ನಿನ್ನ ಮೈಸೂರು ಹಚ್ಚದೊಳೆಯನ್ನಾಗಿ ಧರಿಸಿ ಇದೀಗ ಹೇಳಿದೆ ನಿಮ್ಮ ತಂಗಿ ನನ್ನ ಮೈದ್ರ ಕೈ ಹಿಡಿದ ಅಂತ ಅಂದ ಮೇಲೆ ನಿಮ್ಮ ತಂಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ನಿಮ್ಮ ತಂಗಿ ನನ್ನ ತಂಗಿ ಇದ್ದಾಗೆ ನಾನು ಕೂಡ ನಿಮ್ಮ ಹಿರ ತಂಗಿ ಅಲ್ಲವೇ? ತಂಗಿ ನಿನ್ನ ಅಂಗಸ್ಕರಿಸಿ ನಿನ್ನನ್ನು ಬರಮಾಡಿಕೊಳ್ಳುತ್ತಿದ್ದಾರೆ. ಶ್ರೀಮಂತರ ಮಗಳೆಂಬ ಕಬರಿಲ್ಲದ ಅನಾಥ ಬರುವ ನನ್ನ ತಂಗಿಯ ಬಯಸಿ ನಿನ್ನ ಬಯಸುವುದನ್ನು ತಪ್ಪಿದ ಮಂಗಳಾದೇವಿಯವರೇ. ಅದು ನೀವು ಮಾತಾಡೋದು ತಪ್ಪಂತ ಹೇಳ್ತಾ ಇಲ್ಲ. ಅಂದಾಗೆ ನಿಮ್ಮ ತಂಗಿ ಮದುವೆಯಾಗಿಲ್ಲ, ನನ್ನ ಮೈದ್ರ ಕೂಡ ಮದುವೆಯಾಗಿಲ್ಲ. ಅದಕ್ಕೆ ಅವರಿಷ್ಟ ಮದುವೆ ಮಾಡೋಣ ಒಪ್ಪಿಕೊಂಡಿದ್ದೇವೆ. ಇಷ್ಟಕ್ಕಾಗಿ ನನ್ನ ಮದುವೆ ಮಾಡಿಕೊಂಡು ನನ್ನ ದೇವರ ಪತಿ ತಿಳಿಯುವಾಗ ಅವರ ಬಿಟ್ಟು ನಿನ್ನ ಸುಖ ಬಯಸೋದು ತಪ್ಪಲ್ಲವೇ? ಒಬ್ಬ ನಿರ್ಧರಿಸಬೇಡಿ. ನನ್ನ ಸುದರ್ಶನಕ್ಕೆ ಅಡ್ಡಾಗಿ ಸಾಯುಗಳು ಒಪ್ಪಿಸಿ ಆನಂದಪಡಿಸುವ. ಇಲ್ಲ ಅಂದ್ರೆ ಏನು ಮಾಡ್ತೀವೋ ನಿಜ. ರಾಜಕಾರಣಿ ಅಂತ ಈ ರಾಜಕಾರಣಿ ಜನರ ಕಾಪಿ ಹೋಗಕ್ಕೆ ಹೊರತಾಗಿ ನಮ್ಮ ಮನೆ ಮಟ್ಟದ ಬಂದಿದ್ದ ನಿಜವಾದ್ರೆ ನನ್ನ ಮೈನ ತುಡುಕನ ಕತ್ತರಿಸಿ ಚಕ್ರವರ್ತಿ ಚಕ್ರೇಶ್ವರನ ಚೆಂಡು. ನಾನು ಯಾರು? ಒಂದರ ಗಂಡ, ನನ್ನ ಕೌಸ್ತುರ ಪ್ರಚಂಡು. ಇವರ ಕಣ್ಣು ಇಟ್ಟುಕೊಂಡು ಹೊರಿತಗೊಳ್ಳದ ಬರಲಾರೆ. ಏ ಭೂಪತಿ ಗಂಡವನು ನಿನ್ನ ಸೀಲನ್ನು ಒಪ್ಪಿಕೊತೀಯೋ? ಇಲ್ಲ, ನಿನ್ನ ಪ್ರಾಣ ಕೊಡದಲ್ಲಿ ಅವನಲ್ಲ ಇರಿಸಿಬಿಡಲು. ನೋಡು, ಪ್ರಾಣಕ್ಕೆ ಎದುರಿ ಸೀಲ ಅರ್ಪಿಸುವ ಹೊಲಸೆ ಎನ್ನುವ ನಾನಲ್ಲ. ನನ್ನ ದೇಹದ ಕೈಯಾಡಿರೋದು ನನ್ನ ಗಂಡನ್ನು ಆಕ್ರಮಿಸಲು. ನೋಡು, ನಿಜವಾದ ಗಂಡಸಿಯಾಗಿದ್ದೆ ಶೀಲ ನಿನ್ನ ಪ್ರಾಣಕ್ಕಿಂತ ನಿನ್ನ ಶೀಲ ಮುಖ್ಯನೇ. ತಾಯಿ ಗೌಡನ ಕುಟುಂಬವನ್ನು ಕೊನೆಗೆ ನನ್ನ ಪ್ರಾಣವನ್ನು ತೆಗೆದುಕೊಂಡೆ ಆಗಿದೆ. ನನ್ನ ಗಂಡ ನನ್ನ ಮೈಲಿಗೆ ಗೊತ್ತಾದ್ರೆ ಸುಮ್ಮನೆ ಬಿಡುವುದಿಲ್ಲ. ನನ್ನ ಬೆಂಕಿನ ಸುಟ್ಟು ಹಾಕುತ್ತಾನೆ ನನ್ನ ಗಂಡ. ಅಯ್ಯೋ, ಏ ಮಂಗಳ,
ಹೇಳು. ಏನು ಧರ್ಮನಂದನ, ಅವಳನ್ನು ಮಾತನಾಡುವ ಹಾಗೆ ಮಾಡಿ ಮನಸ್ಸಿನಂತೆ ಗುಂಡು ಹಾಕಿ ಕೊಂದು, ಏ ನೀಚ, ನಿನಗೆ ನನ್ನ ಅಣ್ಣಂದು ಉಳಿಕೊಳ್ಳಲು ನನಗೆ ನಾಚಿಕೆಯಾಗುತ್ತಿದೆ. ನೀರಿನ ಸಂಚಿನಿಂದ ಹೊಂಚು ಹಾಕಿ ಕೊಂದ ಪಾಪಿ ನೀನು. ಅರೆಸ್ಟ್ ಮಾಡಿ ಅವಳನ್ನು. ಅಮ್ಮ ಅಮ್ಮ, ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಇಲ್ಲವೇ? ತಂದೆಗೆ ಸಮಾನನಾಗಿರುವ ನೀನು ನನ್ನನ್ನು ಅರೆಸ್ಟ್ ಮಾಡ್ತೀಯಾ? ನಾನೀ ಕೊಲೆ ಮಾಡಿಲ್ಲಪ್ಪ. ನನ್ನ ದೇವತೆಯನ್ನು ನಾನು ಕೊಲೆ ಮಾಡಿಲ್ಲ ತಮ್ಮ. ನನ್ನ ಮಾತಮ್ಮ. ವಿಶ್ವಾಸವಿಲ್ಲದ ವಿಶ್ವಾಸಘಾತಕನ ಮೇಲೆ ವಿಶ್ವಾಸವೇ. ನನಗೆ ಸತಿಯಾಗಿ ಬರುವ ಲಕ್ಷ್ಮಿಯನ್ನು ಬೀರನ ಕೈ ಹಿಡಿಸಿ ಅವಳನ್ನು ಮನೆಯಿಂದ ತಪ್ಪಿಸಿ ಇವಳನ್ನು ಕೊಂದ ಪಾಪಿ ನೀನು. ನಿಜ ಹೇಳೋ ಅದಮ್ಮ. ತಮ್ಮ, ಅಣ್ಣನಲ್ಲದೆ ತಂದೆಗೆ ಸಮಾನನಾಗಿರುವ ನನ್ನನ್ನು ಹೊಡಿತೀಯಲು ಹೊಡಿ, ನಿನಗೆ ತೃಪ್ತಿ ಆಗುವವರೆಗೆ ಹೊಡಿ. ಆದರೆ ಕೊಂದವ ನೀನಾಡಬೇಡ ತಮ್ಮ, ಕೊಂದವ ನೀನಾಡಬೇಡ. ನನಗೆ ಮುಂದೆ ಹೇಳಕ್ಕೆ ಬರ್ತೇನೋ ಅದಮ್ಮ. ತಮ್ಮ ತಮ್ಮ, ಬಾಳ ಹೊತ್ತು ಹಿಡಿಬೇಡು. ಈ 3 ಜನ ನೋಡಿ ನಿಂತಾರು. ಅಣ್ಣನಲ್ಲದೆ ನಿನಗೆ ಇನ್ನೂ ತೃಪ್ತಿ ಆಗುವವರೆಗೆ ಹೊಡಿ. ನಿನಗೆ ತುತ್ತು ಮಾಡಿದ ಉಣಿಸಿ ತಿನಿಸಿದ ಈ ಕೈಗಳು ನಿನ್ನನ್ನು ಶಾಲೆಗೆ ಹೊತ್ತು ನಡೆದನಲು. ತಮ್ಮ, ನಿನಗೆ ತುತ್ತು ಮಾಡಿ ಉಣಿಸಿದ ತಪ್ಪಿಗೆ ಇನ್ನೂ ಚೆನ್ನಾಗಿ ಹೊಡಿತಮ್ಮ, ಇನ್ನೂ ಚೆನ್ನಾಗಿ ಹೊಡಿ. ಬಾಯಿ ಮುಚ್ಚೋ ಪಾಪಿ. ನೀನಲ್ಲ, ನನಗೆ ಓದಲಿಕ್ಕೆ ಹಣ ಕೊಟ್ಟು ನನಗೆ ಈ ಅಧಿಕಾರ ಕೊಡಿಸಿದವರು ಆ ನನ್ನ MLA ಗೌಡ ವೀರನ್ ಗೌಡರ್. ಏನು? ನಿನಗೆ ಓದಿಸಿ ನೌಕರಿ ಕೊಡಿಸಿದವನು ಆ MLA ವೀರನ್ ಗೌಡನೇ? ಆಯ್ತಪ್ಪ, ಆಯ್ತು. ಸಾಹೇಬ್ರೇ, ಅರೆಸ್ಟ್ ಮಾಡಿ ನನ್ನನ್ನು. ಇನ್ನೇನಿದೆ, ಇವಳನ್ನು ಸಾಯಿಸುವ ಆಸೆಗಾಗಿ ನನ್ನ ಅಧಿಕಾರ ಸಮಾರಂಭವನ್ನು ತಪ್ಪಿಸಿ ಇವಳನ್ನು ಕೊಂದ ಪಾಪಿ ನೀನು. ನನ್ನ ಮದುವೆಗೆ ಮೊಂಡೆ ಹಚ್ಚಿದ ಪಾಪಿ ನೀನು. ನನ್ನ ಅತ್ತಿಗೆಯನ್ನು ಕೊಂದ ಕೊಲೆಗಾಡಕ ನೀನು. ಮಗಳು ಆದವ. ಇಲ್ಲಿವರೆಗೂ ನಾನು ನುಡಿದ ನುಡಿಗಳೆಲ್ಲವೂ ಧರ್ಮದ ನುಡಿಯೇ ಆಗಿದ್ದರೆ, ಧರ್ಮದ ನುಡಿಯೇ ಆಗಿದ್ದರೆ ಇದಕ್ಕೆಲ್ಲ ನಿಮ್ಮ ಪಾದವೇ ಸಾಕ್ಷಿ. ನನ್ನ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿನ್ನನ್ನು ನಾಶ ಮಾಡುತ್ತದೆ. ಎಚ್ಚರ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಾಹೇಬ್ರೆ, ಅರೆಸ್ಟ್ ಮಾಡಿ. ಮಾಡಿ ಸ್ಟೇಷನ್ಗೆ